ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲ ಮತದಾರರು ಸಕ್ರಿಯವಾಗಿ ಮತದಾನದ ಹಬ್ಬದಲ್ಲಿ ಭಾಗವಹಿಸಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ನೈತಿಕ ಮತದಾನ ಮಾಡುವಂತೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಮತದಾರರಿಗೆ ಕರೆ ನೀಡಿದರು. ನೆಹರು ಮೈದಾನದಲ್ಲಿ ಬೆಳಗ್ಗೆ 7 ಗಂಟೆಗೆ ಶಿವಮೊಗ್ಗ ಜಿಲ್ಲಾ ಜಾಗೃತ ಮತದಾರರ ವೇದಿಕೆ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮತದಾನದ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಗರ ವ್ಯಾಪ್ತಿಯಲ್ಲಿ ಮತದಾನ ಮಾಡಲು ಜನರು ನಿರಾಸಕ್ತಿ ತೋರುತ್ತಿದ್ದು, ಈ ಬಾರಿ ಹಾಗಾಗದೆ ಎಲ್ಲರೂ ಸಕ್ರಿಯವಾಗಿ ಮತದಾನ ಮಾಡಬೇಕು ಹಾಗೂ ಮತ ಹಾಕಲು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನೈತಿಕ ಮತದಾನ ಮಾಡುವ ಮೂಲಕ ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋಣ ಎಂದರು. ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಸೀಮಿತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಇವತ್ತು ಇಲ್ಲಿ ಹಾಜರಿರುವಂತಹ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಸಿಇಒ ಅವರೇ, CAO ಅವರೇ, ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಮುಖ್ಯವಾಗಿ ಭಾಳಷ್ಟು NGOಗಳು ನಮಗೆ ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ಸಹಕಾರ ನೀಡ್ತಾ ಇದೆ. ಬಸವರಾಜ್ ಅವರಾಯಿತು, ಅವರ ಟೀಮ್ ಆಯಿತು, ಬೇರೆಯವರೆಲ್ಲ ಇವತ್ತು ಇಲ್ಲಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತವನ್ನು ಹೇಳ್ತಾ, ಮತ್ತು ಎಲ್ಲ ಶಿಸ್ತಿನಿಂದ ಡಿಸಿಪ್ಲಿನ್ನಿಂದ ಅರ್ಲಿ ಮಾರ್ನಿಂಗಲ್ಲಿ ಕೆಲವೊಬ್ಬರು ಬೇರೆ ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಯಿತು, ವಾಕಿಂಗ್ ಆಯಿತು ಮಾಡ್ತಾ ಇರ್ತಾರೆ. ಇಷ್ಟು ನೀವು ಡಿಸಿಪ್ಲಿನ್ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ. ಅದೇ ರೀತಿ ಒಂದು ಈ ಶಿಸ್ತಿನಿಂದನೇ, ಈ ಒಂದು ಒಳ್ಳೆ ವಿಚಾರದಿಂದ ನಾವು ಮುಂದಿನ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೂ ಸಹಿತ ನಾವು ಮುಂದಾಗೋಣ ಅಂತ ಹೇಳಿ ನಾನು ಹೇಳ್ತೇನೆ. ಇಲ್ಲಿ ಬಹಳಷ್ಟು ಜನ ಮಕ್ಕಳು ಬಂದಿದ್ದಾರೆ. ನೀವು ಮತ ಹಾಕದೇ ಇರ್ಬೋದು, ಅಥವಾ ತಮ್ಮ ತಂದೆ ತಾಯಿ ಇರ್ಬೋದು, ತಮ್ಮ ಮನೆ ಸುತ್ತಮುತ್ತಲೂ ಆಗಿರ್ಬೋದು, ಎಲ್ರಿಗೂ ಸಹಿತ ತಾವು ಸಹಿತ ಮೋಟಿವೇಟ್ ಮಾಡಬೇಕು. ನಾವು ಏನು ಮಾಡ್ತೀವಿ, ಓಟ್ ಹಾಕ್ಬೇಕಾದ್ರೆ ಒಂದು ಭಾವನೆ ಇಟ್ಕೊಂಡು ಓಟ್ ಹಾಕ್ಬಿಡ್ತೀವಿ. ಇವ್ರು ಈ ಜಾತಿಯವರು, ಆ ಜಾತಿಯವರು, ನಮ್ಗೆ ಹಿಂಗೆ ದುಡ್ಡು ಕೊಟ್ಟರು, ಲಿಕ್ಕರ್ ಕೊಡ್ತಾ ಇದ್ದಾರೆ, ಅಥವಾ ಈ ರೀತಿ ನಮ್ಗೆ ಆ ಟೈಮ್ನಲ್ಲಿ ಇದು ಮಾಡಿದ್ರು ಅಂತ ಒಂದು ಭಾವನೆ ಇಟ್ಕೊಂಡ್ಬಿಟ್ಟು ಓಟ್ ಹಾಕ್ಬಿಡ್ತೀವಿ. ಆದರೆ ಮುಂದಿನ 5 ವರ್ಷ ಅವರೇ ನಿಮ್ಮ ಅಭ್ಯರ್ಥಿ ಆಗಿರ್ತಾರೆ, ನಿಮ್ಮ ಪ್ರತಿನಿಧಿ ಆಗಿರ್ತಾರೆ. ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಮುಂದೆ ನಮ್ಮ ಜಿಲ್ಲೆ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ತಾರೆ, ನಮ್ಮ ಶಿವಮೊಗ್ಗ ಜಿಲ್ಲೆ ಹೇಗೆ ಸುಧಾರಣೆ ಆಗುತ್ತೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಲಾರ್ದೆ ಒಂದು ಯಾವುದೋ ಭಾವನೆಗೆ ಒಳಪಟ್ಟು ಮತ ಹಾಕ್ಬಿಡ್ತೀವಿ. ಆ ರೀತಿ ಮಾಡೋದು ಬೇಡ. ಒಳ್ಳೆ ರೀತಿಯಿಂದ ನಾವು ಯೋಚನೆ ಮಾಡಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಯಾರು ಮಾಡ್ತಾರೆ, ಒಳ್ಳೆ ರೀತಿ ಕೆಲಸ ಯಾರು ಮಾಡ್ತಾರೆ, ನಮ್ಮ ಮೂಲಭೂತ ಸೌಕರ್ಯ ಆಯಿತು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಆಯಿತು, ನಮ್ಮ ಪರಿಸರದ ವಿಚಾರ ಆಯಿತು, ಯಾರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಲಿಕ್ಕೆ ನಾವೆಲ್ಲ ಮುಂದಾಗೋಣ. ಆವಾಗ ನಮ್ಮ ಮುಂದಿನ ಒಂದು 5 ವರ್ಷ ಒಳ್ಳೆ ರೀತಿಯಿಂದ ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ, ಎಲ್ಲರೂ ಸಹಿತ ಒಂದು ಒಳ್ಳೆಯ ಮನಸ್ಸಿಂದ ತಾವು ಮತದಾನ ಮಾಡಿ, ತಾವು ಮಾಡೋಕ್ಕಿಂತ ಮುಖ್ಯವಾಗಿ ಇನ್ನೂ 10 ಜನ ತಮ್ಮಿಂದ ಮತದಾನ ಮಾಡುವಂಗೆ ಆಗಲಿ. ಹೋದ್ಸದ ಇಲೆಕ್ಷನಲ್ಲಿ 76% ನಾವು ಅಷ್ಟೇ ವೋಟ್ ಆಗಿತ್ತು ನಮ್ಮಲ್ಲಿ. ಅಂದರೆ 4ರಲ್ಲಿ ಒಬ್ಬರು ವೋಟ್ ಮಾಡಿರಲಿಲ್ಲ, ಅಥವಾ 4 ಜನ ಇದ್ರು ಅಂದರೆ ಅದರಲ್ಲಿ ಒಬ್ಬರು ವೋಟ್ ಮಾಡಿರಲಿಲ್ಲ. ಆ ರೀತಿ ಆಗಬಾರ್ದು. 100ಕ್ಕೆ 100ರಷ್ಟು ವೋಟ್ ಆಗುವ ಹಾಗೆ ನಾವೆಲ್ಲರೂ ಕೆಲಸ ಮಾಡೋಣ. ನಮ್ಮ ಹತ್ರ ಏನೇನಿದೆ ಮೋಟಿವೇಟ್ ಮಾಡಲಿಕ್ಕೆ, ನಮ್ಮ ಫೋನ್ ಬುಕ್ ನೋಡಿದ್ರೆ ಈಗ ಸಾವಿರಾರು ಜನ ನಮ್ಮ ಫೋನಲ್ಲಿ ಸಿಗ್ತಾರೆ. ಏನು ಅವತ್ತು ಮತದಾನ ಇರುತ್ತೆ, ಅವತ್ತು ಹಿಂದಿನ ದಿವಸ ಇರುತ್ತೆ, ಒಂದು ಫೋನ್ ಕಾಲ್ ಮಾಡಿ ಯಾರು ಹೇಳ್ಬೋದು, ಭೇಟಿಯಾದಾಗ ಹೇಳ್ಬೋದು, ಇಲ್ಲಿ ಬೆಳಗ್ಗೆ ವಾಕಿಂಗ್ ಮಾಡಿರ್ತೀರ ಆವಾಗ ಹೇಳ್ಬೋದು, ನೋಡಿ ನಾಳೆ ಮತದಾನ ಮಾಡಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಂತ ಹೇಳ್ತೀವಿ. ಮತ್ತು ಅದಕ್ಕೂ ಮುಖ್ಯವಾಗಿ ಅರ್ಬನ್ ವೋಟರ್ಸು, ನಗರ ಪ್ರದೇಶದಲ್ಲಿ ಎಲ್ಲ ನಿಮಗೆ ವ್ಯವಸ್ಥೆ ಇರ್ತದೆ, ಎಲ್ಲ ಮೂಲಭೂತ ಸೌಕರ್ಯಗಳಿರ್ತದೆ, ನಿಮಗೆ ರಜೆ ಕೊಟ್ಟಿರ್ತಾರೆ. ಅವರು ಎಲ್ಲರಿಗಿಂತ ಕಮ್ಮಿ ವೋಟ್ ಹಾಕ್ತಾ ಇರೋದು ಭಾಳ ಒಂದು ವಿಷಾದನೀಯ ಅಂತೇಳಿ ನಾವು ಹೇಳ್ಬೋದು. ದಯವಿಟ್ಟು ನೀವು ಮುಂದೆ ನಿಂತು ನೀವು ವೋಟ್ ಹಾಕಿ, ಎಲ್ಲರ ಕಡೆಯಿಂದ ವೋಟ್ ಹಾಕಿಸಿ, ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಮುಂದಾಗಿ ನಮ್ಮ ಪ್ರಜಾಪ್ರಭುತ್ವವನ್ನು ಶಿವಮೊಗ್ಗ ಜಿಲ್ಲೆ ಇವತ್ತಿನ ದಿವಸ ಈ ನೆಹರು ಸ್ಟೇಡಿಯಮಲ್ಲಿ ನಮ್ಮ ಸ್ವೀಪ್ ಸಮಿತಿಯಿಂದ, ಜಿಲ್ಲಾ ಆಡಳಿತದಿಂದ ಒಂದು ಜಾಗೃತಿ ಕಾರ್ಯಕ್ರಮ ನಾವು ಮಾಡಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿ ಸರ್ ಗುರುದತ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೊಡಿಸ್ತೀನಿ. ಮತ್ತು ಎಲ್ಲ ನಮ್ಮ NGO ಸಂಘದವರು, ನಮ್ಮೆಲ್ಲ ವಾಕರ್ಸ್, ಜಾಗರ್ಸ್ ಮತ್ತು ಸ್ಪೋರ್ಟ್ಸ್ ಪರ್ಸನ್ ತಾವೆಲ್ಲರೂ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಧನ್ಯವಾದ. ಈ ಸ್ವೀಪ್ ಸಮಿತಿಯಿಂದ ಈ ಜಾಗೃತಿ ಕಾರ್ಯಕ್ರಮ ಯಾಕೆ ಮಾಡ್ತಿದೆ ಅಂದರೆ, ನಮ್ಮ ಶಿವಮೊಗ್ಗ ನಗರಲ್ಲಿ ಹೋದ ಸಲ ಕೂಡ ಮತದಾನ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಈ ವರ್ಷ 100% ಮತದಾನ ಆಗಬೇಕು, ಮತ್ತು ನಾವು ಎಲ್ಲ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಒಂದು ವಿನಂತಿ ಮಾಡಿಸ್ಕೊಡೋಕ್ಕೆ ಈ ಎಲ್ಲ ಪ್ರೋಗ್ರಾಮ್ಸ್ ನಾವು ಮಾಡಿಸ್ತಾ ಇದ್ದೀವಿ. ಇದರ ಜೊತೆ ಇನ್ನು ಮುಂದೆ ಕೂಡ ಬೇರೆ ಬೇರೆ ಪ್ರೋಗ್ರಾಮ್ಸ್ ನಾವು ಮಾಡಿಸ್ತೀವಿ. ತಾವೆಲ್ಲರೂ ಈ ಎಲ್ಲ ಪ್ರೋಗ್ರಾಮ್ಸಲ್ಲಿ ಭಾಗವಹಿಸಿ. ಮತ್ತು ಮೇ 7ಗೆ ನಮ್ಮ ಮತದಾರ ದಿವಸ ಇದೆ. ಆವಾಗ ತಾವು ಮತ್ತು ತಮ್ಮ ಅಕ್ಕಪಕ್ಕದವರು, ಮನೆಯವರು, ಎಲ್ಲ ಜನರು
ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಮನವಿ ಮಾಡಿಸ್ಕೊಂಡು ನಾವು ಈ ಎಲ್ಲ ಪ್ರೋಗ್ರಾಮ್ಸ್ಗೆ ಮಾಡಿಸಿ ಉದ್ದೇಶ ಅಷ್ಟೇ 100% ಮತದಾನ ಶಿವಮೊಗ್ಗ ಅಲ್ಲಿ ಆಗಲೇಬೇಕು. ತಾವೆಲ್ಲರಿಗೆ ಸಹಕರಿಸಬೇಕು, ತಾವೆಲ್ಲರೂ ಸಹಾಯ ಬೇಕು ಅದಕ್ಕೆ. ಯಾಕಂದರೆ ಈ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಈ ಒಂದು ದೊಡ್ಡ ಪರ್ವ ಥರ ನಾವು ಆಚರಣೆ ಮಾಡಬೇಕು. ಅದಕ್ಕೆ ತಾವೆಲ್ಲರೂ ಭಾಗವಹಿಸಿದರೆ ನಮ್ಮ ಈ ಇಲೆಕ್ಷನ್ ಚುನಾವಣೆ ಸಕ್ಸಸ್ಫುಲ್ ಆಗುತ್ತೆ. ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ